ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ. ಪಿತೃ ದೇವತೆಗಳು ಏನು ಹೇಳ್ತಾರೆ ನೋಡೋಣ. ಯಾಕೋ ಮನಸ್ಸಿಗೆ ತುಂಬ ಘಾಸಿ ಮಾಡ್ತಿದ್ದಾರೆ ಎಲ್ರಿಗೂ ಸುತ್ತೋದವರು ಅಂತ ಅನ್ನಿಸ್ತಾ ಇದೆ. ನೋ ಮ್ಯಾಟರ್ ಬರೀ ನಮ್ಮನೆಯವರು ಅಂತಲ್ಲ, ಯಾರ ಮನೆಯಲ್ಲಿ ಯಾರೇ ಸತ್ತಿದ್ರು ಅವರ ನೆನಪು ಅಥವಾ ಅವ್ರು ಮಾಡ್ತಿರೋ ಅಂಥ ತಪ್ಪುಗಳು ಎಲ್ಲೋ ಟ್ರಿಗರ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಸೊ ಎಸ್, ಪೀಸ್. ಬ್ರೋಕನ್ ಆರೋ ಅಂತ ಹೇಳ್ತಾ ಇದೆ. ಸೊ ಎಲ್ಲೋ ಬಿಟ್ಟ ಗುರಿ ಬಾಣ ತಲುಪಿಲ್ಲ, ಗುರಿ ಮುಟ್ಟಕ್ಕೆ ಆಗ್ತಾ ಇಲ್ಲ, ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ, ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಬಂದು ತಲುಪ್ತಾ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಒಂದು ಚಕ್ರವ್ಯೂಹದ ಒಳಗೆ ಒಂಟಿಯಾಗಿ ನಿಂತು ಬಿಟ್ಟಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಔಟ್ ಗೋಯಿಂಗ್ ಇನ್ಕಮಿಂಗ್ ಏನು ಇಲ್ಲ, ಒಂದು ಪಾಸಿಟಿವ್ ಎನರ್ಜಿ ಇಲ್ಲ, ಸಾಕಷ್ಟು ನೆಗೆಟಿವಿಟಿ ನಿಮ್ಮನ್ನ ತಾಂಡವ ಆಡ್ತಾ ಇದೆ. ಶತ್ರು ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮನ್ನ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರಬಹುದು, ಎಲ್ಲೋ ಒಂದ್ ಕಡೆ ಬಿ ದ ಲೈಟ್ ಅಂತ ಹೇಳ್ತಿದ್ದಾರೆ. ಸೊ ಏನೇ ಆದ್ರೂ ಇದೆಲ್ಲ ಆಗ್ತಾ ಇರೋದು ಫೈನಾನ್ಷಿಯಲ್ ವಿಚಾರಕ್ಕೆ. ಎಸ್ಪೆಷಲಿ ನೀವು ತುಂಬಾ ಸುಂದರವಾಗಿದ್ದೀರಾ, ನೀವು ತುಂಬಾ ವೈಸ್ ಪರ್ಸನ್, ಅಂದ್ರೆ ತುಂಬಾ ಒಳ್ಳೆಯ ಗುಣ ಉಳ್ಳವರನ್ನು, ಸಮಾಜಕ್ಕೆ ಒಳ್ಳೆಯ ಒಂದು ಗ್ರೋತ್, ಸಮಾಜದ ಏಳಿಗೆನ ಬಯಸುವಂಥವ್ರು. ಹಾಗಾಗಿ ಜನಗಳು, ದುಷ್ಟರು ನಿಮ್ಮ ವಿರುದ್ಧ ಮುಖವಾಡದ ಒಂದಷ್ಟು ಮನುಷ್ಯರು, ಸಂಬಂಧಿಕರು ಅನ್ಕೊಂಡಿರೋ ಅಂಥವ್ರೆ ಸಮಸ್ಯೆನ ಮಾಡ್ತಾ ಇರೋದು. ನಿಮ್ಮ ಈ ಬದಲಾವಣೆ, ನಿಮ್ಮ ಗ್ರೋತ್ ಅವರಿಗೆ ಸಹಿಸಕ್ಕಾಗ್ತಾ ಇಲ್ಲ, ಹಾಗಾಗಿ ಸಮಸ್ಯೆನ ಮಾಡ್ತಿದ್ದಾರೆ. ಯಾರು ಏನೇ ಮಾಡಿದ್ರು ನೀನು ಪಾಸಿಟಿವ್ ಆಗಿ ಇರು ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಒಂದು ಹಂಟರ್ ಎನರ್ಜಿ ನಿಮ್ಮನ್ನ ಹಂಟ್ ಮಾಡ್ತಿದೆ, ಅಂದ್ರೆ ಒಂದು ಬೇಟೆಗಾರರ ತರ ಅವರು ನಿಮ್ಮನ್ನ ಬೇಟೆ ಆಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಅಗತ್ಯಗಳು, ನಿಮ್ಮ ಡಿಸೈರ್ ಲೈಫ್ ಏನಿದೆ, ನಿಮ್ಮ ಒಂದು ಯೋಗ್ಯತೆಗೆ ತಕ್ಕಂಥ ಜೀವನನ ನೀವು ನೋಡಕ್ ಆಗ್ತಾ ಇಲ್ಲ. ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಭಯ ಯಾವಾಗ್ಲೂ ನಿಮ್ಮನ್ನ ಟ್ರ್ಯಾಕ್ ಮಾಡೋವಂಥದ್ದು. ನೀವೆಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಏನ್ ಮಾಡ್ತಿದ್ದೀರಾ, ಉಸಿರಾಡಿದ್ರ, ಉಸಿರು ನಿಲ್ಸಿದ್ರ, ಊಟ ಮಾಡಿಲ್ವಾ, ಇವತ್ತು ನೀರು ಕುಡಿದ್ರ, ಇಲ್ಲಿಂದ ಹಿಡಿದು ಅಂಗಡಿಗೆ ಹೋಗಿ ಏನ್ ಕೊಂಡ್ಕೊಂಬಂದ್ರಿ ಅನ್ನೋವರೆಗೂ ನಿಮ್ಮ ಬಗ್ಗೆ ಮಾಹಿತಿನ ಇಟ್ಟಿದ್ದಾರೆ. ಬಹಳಷ್ಟು ದುಷ್ಟರು, ಬಹಳಷ್ಟು ಅನ್ಯ ಧರ್ಮೀಯರ ಎನರ್ಜಿ ಕೂಡ ಇದೆ ಇಲ್ಲಿ. ಸಾಕಷ್ಟು ಟ್ರಿಗರ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನೋಡಬಹುದು ನೀವು, ತುಂಬಾ ಹೆವಿ ಎನರ್ಜಿ ಇದೆ, ಮಾತಲ್ಲಿ ಹೇಳಕ್ ಸಾಧ್ಯ ಇಲ್ಲ. ಬಟ್ ಭಯ ಪಡಬೇಡಿ, ನಿಮ್ಮ ಸರೌಂಡಿಂಗ್ ಸುತ್ತ ಪಾಸಿಟಿವ್ ಎನರ್ಜಿನ ತಗೊಂಬನ್ನಿ. ಈ ಚಕ್ರವ್ಯೂಹನ ಭೇದಿಸ್ಲಿಕ್ಕೆ ಅಥವಾ ನಿಮ್ಗೆ ಇರುವಂತ ಈ ಒಂದು ಬ್ರಹ್ಮಾಂಡದ ಶಕ್ತಿ ಏನಿದೆ, ಯೂನಿವರ್ಸಲ್ ಎನರ್ಜಿ ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಕ್ಸಸ್ ಅನ್ನ ತಂದ್ಕೊಡುತ್ತೆ. ನಿಮ್ ಜೀವನದಲ್ಲಿ ಇರುವಂತ ನೆಗೆಟಿವಿಟಿ ಎಲ್ಲವೂ ಕೂಡ ಹೊರಗೆ ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ದೇಹ ಆರೋಗ್ಯ ಏನ್ ಹಾಳಾಗಿದೆ ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಇನ್ ಅಂಡ್ ಎನರ್ಜಿ ಬ್ಯಾಲೆನ್ಸಿಂಗ್ ಅಲ್ಲೇ ಇಲ್ಲ ನಿಮ್ಗೆ. ಸೊ ಇನ್ನೊಂದೇನು ಎನರ್ಜಿ ಕೂಡ ಬ್ಯಾಲೆನ್ಸಿಂಗ್ ಆಗಿ ಬರುತ್ತೆ ಅನ್ನುವಂಥದ್ದು ಇದೆ. ಈ ಕಡೆ ಮಸ್ಕ್ಯುಲಿನ್ ಎನರ್ಜಿ ಇದೆ, ಮಧ್ಯ ನಿಮ್ದು ಫೆಮಿನೈನ್ ಎನರ್ಜಿ ಇದೆ. ಸೊ ನೆಗೆಟಿವ್ ಟ್ರಾಪಿಂಗ್ ಎನರ್ಜಿಲಿ ತುಂಬಾ ಜೋರಾಗಿ ಎನರ್ಜಿ ಫ್ಲೋ ಆಗ್ತಾ ಇದೆ. ನಿಮ್ಮ ದೇಹನ ಕೆಟ್ಟ ರೀತಿಯಲ್ಲಿ ಬಳಸ್ಕೊಳ್ತಿದ್ದಾರೆ, ನಿಮ್ಮ ಆಲೋಚನೆಗಳನ್ನ ಬಳಸ್ಕೊಳ್ತಿದ್ದಾರೆ, ನಿಮ್ಮ ದುಡ್ಡನ್ನ ಬಳಸ್ಕೊಳ್ತಿದ್ದಾರೆ. ಪ್ರತಿ ಕ್ಷಣ ನೀವು ಹೋರಾಟ ಮಾಡ್ತಿದ್ದೀರಾ. ಆ ಹೋರಾಟದಲ್ಲಿ ನಿಮ್ಗೆ ಸಹಾಯ ಮಾಡ್ತಾ ಇರೋರು ಲಕ್ಷಾಂತರ ಜನ ಇದ್ದಾರೆ. ಅಷ್ಟೇ ಲಕ್ಷಾಂತರ ಜನ ನಿಮ್ಗೆ ತೊಂದರೆ ಕೂಡ ಮಾಡ್ತಿದ್ದಾರೆ. ಯಾಕೆ ಲಕ್ಷಾಂತರ ಜನ ಅಂದೆ ಅಂದ್ರೆ, ಲಕ್ಷಾಂತರ ಯುಗದ ಎನರ್ಜಿನ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ತಿದ್ದೀರಾ ಅನ್ನುವಂಥದ್ದು ಬಂದಿದೆ. ಸಾಕಷ್ಟು ಜನ ಸಾವಿನ ದವಡೆಯ ಕದ ತಟ್ಟಿ ವಾಪಸ್ ಬರ್ತಿದ್ದಾರೆ. ಪ್ರತಿ ದಿನ ಚಾಲೆಂಜ್, ಸಾಕಷ್ಟು ಸುತ್ತುವರೆದು ಬಿಟ್ಟಿದ್ದಾರೆ. ಒಂದು ಕೋಟೆ, 7 ಸುತ್ತಿನ ಕೋಟೆ ಹಾಡು ನನಗೆ ನೆನಪು ಬರ್ತಿದೆ. ಚಕ್ರವ್ಯೂಹ ಪಿಕ್ಚರ್ದು ಹಾಡು ಜ್ಞಾಪನ ಬರ್ತಿದೆ ನನಗೆ, 7 ಸುತ್ತಿನ ಕೋಟೆ ಅಂತ. ಮತ್ತೆ ಚಕ್ರವ್ಯೂಹ, ಇದು ಚಕ್ರವ್ಯೂಹ, ಹಣದ ಮೋಹ. ಪ್ರೆಗ್ನೆನ್ಸಿ ವಿಚಾರಕ್ಕೆ ಈಗ ನಡೀತಾ ಇರುವಂತ ಕರ್ಮ ಕಾಂಡಗಳು ಒಂದಲ್ಲ ಎರಡಲ್ಲ,
ಕಣ್ಣಿಗೆ ಕಾಣುವಂಥ ಸಮಸ್ಯೆಗಳಷ್ಟಾದರೆ, ಕಣ್ಣಿಗೆ ಕಾಣಿಸ್ದೇ ಇರೋ ನಡೀತಾ ಇರೋ ಸಮಸ್ಯೆಗಳು ಅಷ್ಟು. ಭೂದೇವಿಗೇನೆ ಬೇಸರ ಬಂದ್ಬಿಟ್ಟಿದೆ. ಆ ತಾಯಿ ಇನ್ಯಾವ ನಿರ್ಧಾರ ತಗೊಳ್ತಾಳೋ ಗೊತ್ತಿಲ್ಲ, ಎಲ್ಲಿ ಯಾವಾಗ ಕಣ್ಬಿಟ್ಟು ನೋಡ್ತಾಳೋ ಗೊತ್ತಿಲ್ಲ. ಸಮಸ್ಯೆ ಪರಿಹಾರ ಎಲ್ಲವೂ ಆಮೇಲೆ. ಫಸ್ಟು ನೀವು ನಿಮ್ಮ ಕಂಫರ್ಟ್ ಝೋನಲ್ಲಿ ಇರಿ. ಹೊಟ್ಟೆಲಿ ನೀರಿನ ಅಂಶನ ಚೆನ್ನಾಗಿ ಜಾಸ್ತಿ ಹೊಟ್ಟೆಲಿ ನೀರು ತುಂಬಿಕೊಳ್ತಾ ಇದೆ, ಅದನ್ನೆಲ್ಲ ಹೊರಗೆ ಹಾಕಿ ಅನ್ನುವಂಥದ್ದು ಇದೆ. ನನಗೆ ಈ ಕಾರ್ಡು ಬ್ರಹ್ಮಾಂಡ ಜನನಿಯ ಆಶೀರ್ವಾದದ ಥರ ಕಾಣಿಸ್ತಾ ಇದೆ. ಆ ತಾಯಿ ನಿಮ್ಮೊಳಗಿರೋವರೆಗೂ ನೀವು ಯಾವುದಕ್ಕೂ ಹೆದರಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ದೇಹ ಸುರಕ್ಷೆಯ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬ್ರಾಹ್ಮಣರ ಆರೋಗ್ಯದ ಕಡೆ, ಬ್ರಾಹ್ಮಣ ಸ್ತ್ರೀಯರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ನಂಗೆ ಗೊತ್ತಿಲ್ಲ, ಆ ಜನಾಂಗನ ನಾನೇನು ನಿಂದನೆ ಮಾಡ್ತಿಲ್ಲ ಅಥವಾ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ, ಅಥವಾ ಬೇರೆ ಜನಾಂಗದವ್ರ ಬಗ್ಗೆ ಯಾವುದೇ ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಬೇಸರ ಇದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ಇಲ್ಲಿ ಈ ಥರ ಏನೋ ಒಂದು ಸಮಸ್ಯೆ ಇದೆ. ನಿಮ್ಮ ಗರ್ಭಿಣಿ ಸ್ತ್ರೀಯರ ಆರೋಗ್ಯ ಅಥವಾ ಬಾಣತಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಫೆಮಿನೈನ್ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ಪ್ರಕೃತಿ ಮಾತೆ ತುಂಬ ಪ್ರೀತಿ ಕೊಟ್ಟಿದ್ದಾಳೆ, ಪ್ರೀತಿಯಿಂದ ಇರಿ ಅನ್ನುವಂಥದ್ದು ಇದೆ. ಪೀಸ್ ಆಫ್ ಮೈಂಡ್ ಇರಲಿ ಅನ್ನುವಂಥದ್ದು ಇದೆ. ಜ್ಞಾನ ಸಮೃದ್ಧಿ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ಪಂಚಭೂತಗಳು ದೇಹದಲ್ಲಿ ಸಮಾನ ಸ್ಥಿತಿಲಿ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ನಿಮಗೆ ಸಿಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಧೂಪ ಹಾಕೋದ್ರಿಂದ ಕೂಡ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ತಗೊಳ್ಳುವಂಥ ಆಹಾರದಲ್ಲಿ ಒಂದಷ್ಟು ಪಾಸಿಟಿವ್ ಬದಲಾವಣೆನ ತಗೊಂಬನ್ನಿ ಅನ್ನುವಂಥದ್ದು ಇಲ್ಲಿ ಇದೆ. ಅರ್ತ್ ಮದರ್, ಅರ್ತ್ ಗಾರ್ಡಿಯನ್ ಇದ್ದಾರೆ ಇಲ್ಲಿ. ನಿಮ್ಮ ಜಾಗ ಜಮೀನು ವಿಚಾರಕ್ಕೆ ಹೆಚ್ಚಿನ ಸಮಸ್ಯೆ ಆಗಿರೋದು, ಗಣೇಶನ ಆರಾಧನೆ ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅಶ್ವತ್ಥಾಮರ ಆಶೀರ್ವಾದ ಅಂತ ಯಾರೋ ಹೇಳ್ತಾ ಇದ್ದಾರೆ, ಅದೆಲ್ಲ ಸುಳ್ಳು. ಆ ಥರದ್ದೆಲ್ಲ ಈಗ ಈ ಕಾರ್ಡಿನ ಎನರ್ಜಿಲಿ ಇಲ್ಲ. ಸೊ ಇಲ್ದಿರೋದನ್ನೆಲ್ಲ ತಲೆಯಲ್ಲಿ ಹಾಕ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಹನಿ ಬಿ ಅಥವಾ ಏನು ಜೇನು ನೊಣಗಳು ಕಚ್ಚಿ ಒಂದಷ್ಟು ಕರೆಗಳು ಇದಾಗಿದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಅದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಬರೀ ಕಹಿನೇ ಆಗಿದೆ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಿಹಿಯ ದಿನಗಳು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ದೇಹದಿಂದ ದೂರ ಆದಂಥ ಒಬ್ಬ ಹಿರಿಯ ವ್ಯಕ್ತಿ ನಿಮ್ಮ ದೇಹದಲ್ಲಿ ಯಾವುದೋ ನೆಗೆಟಿವ್ ಎನರ್ಜಿ ಇತ್ತು ಅಂತ ಅನ್ಸುತ್ತೆ, ಅದು ನಿಮ್ಮ ದೇಹದಿಂದ ದೂರ ಆದಮೇಲೆ ಅವರು ಒಂದು ನಿಮ್ಮ ಪೂರ್ವಜರೇ ಅಂತ ಅವರಿಗೆ ಗೊತ್ತಾದ ಮೇಲೆ ಅವರಿಗೆ ಹೆಮ್ಮೆ ಫೀಲ್ ಬಂದು ಅವರು ನಿಮಗೆ ಹೆಚ್ಚಿನ ಆಶೀರ್ವಾದನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಶಮನ್ ಅವರ ಎನರ್ಜಿ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಹೈಯರ್ ಫೋರ್ಸ್ ಏನಿದೆ, ಹೈಯರ್ ಸೆಲ್ಫ್ ಏನಿದೆ, ಅವರು ನಿಮಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಅನ್ನ ಕೊಡ್ತಾರೆ. ನಿಮಗೆ ಆ ಒಂದು ಭದ್ರವಾದ ಕೋಟೆ ಏನಿದೆ, ಆ ಕೋಟೆನ ಕೊಡುವೆ ಒಂದು ಹೊಸ ಸುರಕ್ಷಿತವಾದಂಥ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ಪ್ರಯಾಣವಾಗಿ ಹೊಸ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನು ಮುಂದೆ ನೀವು ಒಂದು ಹೊಸ ರೀತಿಯ ಬೆಳವಣಿಗೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಕೊಂಬೇಡಿ, ನೀವೊಂದು ರೀತಿ ವಾರಿಯರ್ ರೀತಿ ಅನ್ನುವಂಥದ್ದು ಇದೆ. ಭಯ ಬಿಟ್ಟು ಧೈರ್ಯವಾಗಿ ನಿಂತ್ರೆ ಮಾತ್ರ ಬದುಕಲ್ಲಿ ಬೆಳಕನ್ನ ನೋಡೋದಕ್ಕೆ ಆಗೋದು. ಹಾಗಾಗಿ ಭಯನ ಬಿಟ್ಟು ಬದುಕನ್ನ ಕಟ್ಕೋ ಅಂತ ಒಂದು ದೊಡ್ಡ ಸಂದೇಶ ಕೂಡ ಇದೆ. ಎಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಮೈ ಕೈ ಎಲ್ಲ ಜುಮ್ ಅಂತ ಇದೆ ನನಗೆ. ಸೊ ತುಂಬಾ ಸಕ್ಸಸ್ ಬರುತ್ತೆ, ತುಂಬಾ ಖುಷಿ ಬರುತ್ತೆ, ತುಂಬಾ ಬೆಳಕು ಬರುತ್ತೆ. ಏನು ಕೋಟೆ ಕಟ್ಟಿ ನಿಮ್ಮನ್ನ ಬಂದಿ ಮಾಡಿ, ನಿಮ್ಮ ಎನರ್ಜಿನ ಟ್ರಾಪ್ ಮಾಡಿ, ನಿಮ್ಮ ಜೀವನದ ಸಂತೋಷನ ಕಿತ್ತಿ ಕೆಡವಿ ಎಲ್ಲ ರೀತಿಯ ಅನಾಚಾರಗಳನ್ನ ಮಾಡಿದ್ದಾರೆ ನಿಮ್ಮ ಮೇಲೆ. ಸೊ ಯಾವುದಕ್ಕೂ ಸಾಕ್ಷಿ ಇಲ್ಲ ನಿಮ್ಮ ಹತ್ರ ಹೇಳೋದಕ್ಕೆ, ಒಪ್ಪಿಸೋದಕ್ಕೆ. ಬಟ್ ಭಗವಂತನ ಹತ್ರ ಸಾಕ್ಷಿ ಇದೆ, ಸೂರ್ಯ ನಾರಾಯಣನ ಹತ್ರ ಸಾಕ್ಷಿ ಇದೆ. ಸೊ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಬೆಳಕು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ನಿಮ್ಮ ಪವರ್ ನಿಮಗೆ ಗೊತ್ತಿಲ್ಲ, ಆ ಪವರನ್ನು ವಾಪಸ್ ತಗೊಂಬನ್ನಿ, ವಾಪಸ್ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಳೇದನ್ನೆಲ್ಲ ಬಿಟ್ಟಾಕಿ ಈಗ ಅದಾಯ್ತು ಆಗದಾಯ್ತು ಹಂಗಿತ್ತು ಹಿಂಗಿತ್ತು ಎಲ್ಲವೂ ಕೂಡ
ಮುಗಿದೋಯ್ತು. ಈಗ ಹೇಗಿರಬೇಕು ಇದನ್ನ ನೀವು ನಿರ್ಧಾರ ತಗೊಳ್ಳಿ. ಜೊತೆಗೆ ನಿಮ್ಮ ಗೈಡೆನ್ಸ್ ಏನಿದೆ, ನಿಮ್ಮ ಜೀವನ ಪಯಣದಲ್ಲಿ ಯಾವ ದಿಕ್ಕಿಗೆ ಹೋಗಬೇಕು ನೀವು ಇದನ್ನ ಡಿಸೈಡ್ ಮಾಡಿ, ನಿಮ್ಮ ಜೀವನದಲ್ಲಿ ಏನು ನಿಮಗೆ ಬೇಕು ಅದನ್ನ ಡಿಸೈಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ಗೊತ್ತಿಲ್ದಿರೋದನ್ನ ನಂಬಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ತಂದೆಯ ಸ್ಥಾನದಲ್ಲಿ ಇದ್ದವ್ರು ಯಾರಾದರೂ ಕಾಲ ಆಗಿದ್ರು, ಅವರು ಈಗ ಒಂದು ದೊಡ್ಡ ಸಮಸ್ಯೆ ನಿಮಗೆ ಅನ್ನಿಸ್ತಾ ಇದ್ದಾರೆ ಅಂದರೆ, ಆದಷ್ಟು ಬೇಗ ಅವರು ಭಗವಂತನ ಪಾದಕ್ಕೆ ಸೇರ್ತಾರೆ, ಆ ಲೋಕಕ್ಕೆ ಹೋಗ್ತಾರೆ, ಅವರ ಲೋಕಕ್ಕೆ ಪಿತೃಲೋಕಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಇದೆ. ಸೊ ನೀವು ಹೆಚ್ಚು ವಾಸ್ತವದಲ್ಲಿ ಇರಿ, ಯಾವುದೇ ಭ್ರಮೆಗೆ ಹೋಗಬೇಡಿ ಅಥವಾ ಭ್ರಮೆಗೆ ಹಾಕಬೇಡಿ ಅನ್ನುವಂಥದ್ದು ಇದೆ. ಎಷ್ಟು ದೃಢವಾಗಿ ನಿಲ್ತೀವೋ ಅಷ್ಟು ನಾವು ಸ್ಟ್ರಾಂಗ್ ಆಗಿ ಇರ್ತೀವಿ ಅನ್ನುವಂಥದ್ದು ಇದೆ. ನಿಮ್ಮ ಪಾಸಿಟಿವಿಟಿ ಮಾತ್ರ ಈ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರಲಿಕ್ಕೆ ಸಾಧ್ಯ. ಈ ಅಮಾವಾಸ್ಯೆ ಕಳೆದು ಹುಣ್ಣಿಮೆ ಬರೋದ್ರೊಳಗೆ ಅಥವಾ ಹುಣ್ಣಿಮೆ ಕಳೆದು ಅಮಾವಾಸ್ಯೆ ಬರೋದ್ರೊಳಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಪ್ರೀತಿಯಿಂದ ಇರಿ, ನಿಮ್ಮನ್ನ ನೀವು ಪ್ರೀತಿಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೃದಯದ ಆರೋಗ್ಯದ ಕಡೆ ಗಮನನ ಕೊಡಿ, ನಿಮಗೆ ಹೆಚ್ಚು ಪ್ರೀತಿ ತರುವಂಥ ಕೆಲಸಗಳನ್ನೇ ಮಾಡಿ ಅನ್ನುವಂಥದ್ದು ಇದೆ. ಗುಳ್ಳೆ ನರಿಗಳ ಬಗ್ಗೆ, ಸಮಯ ಸಾಧಕರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಹಳೆ ಜೀವನ ಕಳೆದು ಹೊಸ ಜೀವನ ಬರ್ತಾ ಇದೆ, ಅದಕ್ಕೋಸ್ಕರ ನೀವು ನಿಮ್ಮನ್ನ ಸಿದ್ಧಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೂ ಸೋಲೊಪ್ಕೊಂಬೇಡಿ, ಎಲ್ಲೂ ಅನ್ಯಾಯಕ್ಕೆ ತಲೆ ಬಾಗಬೇಡಿ, ಸತ್ಯಮೇವ ಜಯತೆ ಅಂತ ನಡೀತಾ ಇರಿ. ಭಗವಂತ ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಇದೆ ಅನ್ನುವಂಥದ್ದು ಇದೆ. ಈ ಲೈಫ್ ಟೈಮಲ್ಲಿ ನಿಮ್ಮ ಪೂರ್ವಜರು ನಿಮಗೆ ಒಳ್ಳೆ ದಿನ ಒಳ್ಳೆ ಜನ ಅಂತ ಅನ್ನಿಸ್ದಿರ ಇರಬಹುದು, ಬಟ್ ನಿಮ್ಮ ಬ್ಲಡ್ ಲೈನ್ ಏನಿದೆ, ನಿಮ್ಮ ಪೂರ್ವಜರು ಏನಿದ್ದಾರೆ ಅವರೆಲ್ಲ ತುಂಬ ಒಳ್ಳೆ ಉತ್ತಮ ಸಮಾಜ ಸುಧಾರಕರು ಅಥವಾ ಸಮಾಜಕ್ಕೆ ಒಂದು ಕೊಡುಗೆನ ಕೊಟ್ಟಂಥವ್ರು. ಅಂಥ ಒಂದು ಬ್ಲಡ್ ಲೈನಲ್ಲಿ ನೀವು ಬಂದಿದ್ದೀರಾ. ಸೊ ಗೊತ್ತಿಲ್ಲ ನನಗೆ ಈ ವರ್ಡ್ ಯೂಸ್ ಮಾಡಬೇಕು ಮಾಡಬಾರ್ದು ಗೊತ್ತಿಲ್ಲ, ಬಟ್ ನಂಗೆ ಕೇಳಿಸೋವಂಥದ್ದು, ನಂಗೆ ಬರುವಂಥ ಮೆಸೇಜಸ್ ನಿಮಗೆ ಪಾಸ್ ಮಾಡ್ತೀನಿ ಅಷ್ಟೇ. ಸೊ ಆ ಒಂದು ನಿಮ್ಮ ರಕ್ತಗತವಾಗಿ ಬಂದಂಥ ಒಂದಷ್ಟು ಪೂರ್ವಜರ ಆಶೀರ್ವಾದಗಳು ನಿಮಗೆ ಸಾಕಷ್ಟು ಬದಲಾವಣೆನ ತಂದುಕೊಡುತ್ತೆ, ಯಶಸ್ಸನ್ನು ತಂದುಕೊಡುತ್ತೆ. ಈ ಒಂದು ಸಾಧಕರ ಸಾಲಿನಲ್ಲಿ ನೀವು ನಿಲ್ತೀರಾ. ಆದರೆ ಸಂಚುಕೋರರ ಅಥವಾ ಗೋಮುಖ ವ್ಯಾಘ್ರಗಳ ಒಂದು ಅಟ್ಟಹಾಸದಲ್ಲಿ ಎಲ್ಲೋ ನಿಮ್ಮ ಜೀವನ ನಿಂತ ನೀರಾಗಿದೆ. ಒಂದು ನಿಮ್ಮ ರೂಪ ನಿಮಗೇನೆ ಭಯ ತರಿಸೋ ಹಾಗಾಗಿದೆ. ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗತ್ತೆ, ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೃದಯಕ್ಕೆ ಮತ್ತೊಮ್ಮೆ ಮಿಡಿಯುವ ಅವಕಾಶನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಹೃದಯ ಅಡಿತು ಪಿಕ್ಚರ್ ಮತ್ತೆ ಬರುತ್ತೆ, ಅಥವಾ ಮಿಡಿದ ಹೃದಯಗಳು ಆ ಥರದ್ದೇನೋ ಮತ್ತೆ ಬರುತ್ತೆ ಅಂತ ಕೂಡ ವೈಬ್ ಇದೆ. ಸೊ ಒಳ್ಳೇದಾಗಲಿ. ಪಾಸಿಟಿವಿಟಿ ನೆಗೆಟಿವಿಟಿ, ಸೊ ಪಾಸಿಟಿವಿಟಿ ನೆಗೆಟಿವಿಟಿನ ತುಳ್ದು ಮೇಲೆ ಬರಲಿ ಅನ್ನೋದು ಕೂಡ ಆಶಿಸೋಣ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ, ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ನಿಮ್ಮ ಪೂರ್ವಜರು ನಿಮಗೆ ಒಳ್ಳೆಯದನ್ನು ಬಯಸ್ತಾರೋ ಇಲ್ವೋ, ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಖಂಡಿತ ಒಳ್ಳೆಯದನ್ನು ಬಯಸಲೇಬೇಕು. ಯಾಕೆ ಅಂದರೆ ನಾವೀಗ ನಮ್ಮ ಪೂರ್ವಜರನ್ನ ಏನು ಬೈಕೊಳ್ತೀವೋ ಮುಂದಿನ ಜನಾಂಗ ನಮ್ಮನ್ನು ಹಾಗೆ ಬೈಕೊಳ್ಬಾರ್ದು ಅಲ್ವಾ. ಹಾಗಾಗಿ ಒಳ್ಳೆಯ ನಿರ್ಧಾರಗಳನ್ನೇ ತಗೊಳ್ಳಿ. ಮುಂದಿನ ಜನಾಂಗಕ್ಕೆ ಒಂದಷ್ಟು ಪುಣ್ಯ ಕರ್ಮಗಳನ್ನ ಶೇಖರಿಸಿ ಇಡಿ. ನೀವು ಕೊಡೋ ದುಡ್ಡು ಕಾಸು ಅವ್ರಿಗೆ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಅವ್ರು ಸಂಪಾದನೆ ಮಾಡುವಂಥ ಪುಣ್ಯ ಫಲ ಅವ್ರಿಗೆ ಕೊನೆಯವರೆಗೂ ಇರುತ್ತೆ. ಅದಕ್ಕೆ ಜೀವಂತ ಉದಾಹರಣೆ ನಾನೇ ಅಂತ ಹೇಳ್ತೀನಿ. ಸೊ ಯಾವುದೋ ಜನ್ಮದ ಪುಣ್ಯ ಫಲಗಳೆಲ್ಲವೂ ಕೂಡ ನನಗೆ ಈ ಜನ್ಮದಲ್ಲಿ ರಕ್ಷೆಯಾಗಿ ಸಿಕ್ಕಿದೆ. ಸ್ಟಿಲ್ ನಾನು ಇಷ್ಟು ಸಮಸ್ಯೆ ನನ್ನ ಜೀವನದಲ್ಲಿ ಏರುಪೇರುಗಳನ್ನ ನೋಡಿ ಕೂಡ ನಿಮ್ಮ ಮುಂದೆ ಕೂತು ಇಷ್ಟು ಸಮಾಧಾನವಾಗಿ ರೀಡಿಂಗ್ ಮಾಡ್ತೀನಿ ಅಂದರೆ ನನ್ನ ಪೂರ್ವಜರು ನನಗೆ ಕೊಟ್ಟಂಥ ಭಿಕ್ಷೆ ಅದು. ಸೊ ಅವರ ಪುಣ್ಯದ ಭಿಕ್ಷೆಯಲ್ಲಿ ನಾನು ಈಗಿನ ಈ ಒಂದು ಸುಗಮವಾದ ಜೀವನನ ಸಾಗಿಸ್ತಾ ಇದ್ದೀನಿ. ಸೊ ಅವರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮನಗಳನ್ನ ತಿಳಿಸ್ತೀನಿ. ಹಾಗೆಯೇ ಈ ಪರಿಪೂರ್ಣ ರೀಡಿಂಗನ್ನು ನನ್ನ ಪೂರ್ವಜರಿಗೆ ಮತ್ತು ಈಗ ನನ್ನ ಕಾಯ್ತಾ ಇರುವಂಥ ಆನ್ಸಿಸ್ಟರ್ಸ್ ಆಗಲಿ, ಸ್ಪಿರಿಟ್ಸ್ ಆಗಲಿ, ಅಥವಾ ನನ್ನ
ಒಂದು ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಪಾದಾರವಿಂದಕ್ಕೂ ಸಮರ್ಪಣೆ ಮಾಡ್ತೀನಿ. ದಯಮಾಡಿ ಸ್ವೀಕಾರ ಮಾಡಿ. ಹೀಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಅವರಲ್ಲಿ ಮತ್ತು ವೀಕ್ಷಕರಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ, ಧರ್ಮಕ್ಕೆ ಜಯ ಸಿಗಲಿ ಅನ್ನೋದು ಕೂಡ ಕೇಳ್ಕೊಳ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.